ಹರಿಹರ ನಗರಕ್ಕೆ ದಾವಣಗೆರೆ ಜಿಲ್ಲಾ ಸಂಸದರಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರವರು ನೂತನವಾಗಿ ಹರಿಹರ ನಗರದ ಪ್ರಾರಂಭಗೊಂಡ ಹಕ್ಕ ಕ್ಯಾಂಪ್ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಸುರೇಶ್ ಬಿ ಹಿಟ್ನಾಳ್, ತಾಲೂಕಿನ ತಹಸೀಲ್ದಾರ್ ಕೆಎಂ ಗುರುಬಸವರಾಜ್, ಹರಿಹರ ತಾಲೂಕು ಮಾಜಿ ಶಾಸಕರಾದ ಎಸ್ ರಾಮಪ್ಪ, ತಾಲೂಕಿನ ಕಾಂಗ್ರೆಸ್ ಪಂಚ್ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಹಾಗೂ ಮುಖಂಡರು ಶ್ರೀನಿವಾಸ್ ನಂದಿಗಾವಿ, ವಿಧಾನಸಭಾ ಕ್ಷೇತ್ರ ಹರಿಹರ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸುಮಲತಾ, ಶಿಕ್ಷಣ ಇಲಾಖೆ ಅಧಿಕಾರಿ ದುರ್ಗಪ್ಪರವರು, ಹರಿಹರ ಹಿರಿಯ ಮುಖಂಡರು, ಯುವ ಮುಖಂಡರು, ಸಾರ್ವಜನಿಕರು ಉಪಸ್ಥಿತಿ ಇದ್ದರು. ವರದಿ ಶೇಖ್ ಅಲ್ತಾಫ್, ಹರಿಹರ ಸ್ಮಾರ್ಟ್ ನ್ಯೂಸ್. ಅವ್ರು ಪ್ರಾಫಿಟ್ ಮಾಡ್ಕೋಬೇಕಂತೀರಿ, ಅವ್ರಿಗೇನು ಸಬ್ಸಿಡಿ ಗಿಫ್ಟ್ ಏನಿಲ್ವಾ? ನೋ ಸಬ್ಸಿಡಿ. ಇದು ರೆಡಿ ಮಾಡ್ಕೊಡ್ತಾ ಇದ್ದೀವಿ ನಾವು. 5 ಲಕ್ಷ ಖರ್ಚು ಮಾಡಿ ಫ್ರೀ ಆಗಿ ಪ್ರಿಮೈಸಸ್ ರೆಡಿ ಮಾಡ್ಕೊಟ್ಟಿದ್ದೀವಿ. ಒಳ್ಳೆ ಟೇಸ್ಟ್. ಬಾಡಿಗೆ ಯಾರು ಕಟ್ಬೇಕು ಸರ್? ಬಾಡಿಗೆ ಇಲ್ಲ. ಬಾಡಿಗೆ ಇಲ್ಲ, ನೀವು ಕಟ್ಟಬೇಕಾಗಿಲ್ಲ, ಅವರು ಮಾಡಿಲ್ಲ, ಫ್ರೀ ಆಗಿ. ಕಮರ್ಷಿಯಲ್ ಹೋಟೆಲ್ ರೇಟೇ ಇದೆ ಮೇಡಮ್ ರೇ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಹರಿಹರ ತಾಲೂಕು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಪಕ್ಕ ಒಂದು ಅಕ್ಕ ಕೆಫೆ ಅಂತ ಹೇಳಿ ಒಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಎರಡು ಅನ್ವಯವಾಗಿ ಅವ್ರದ್ದು ಕೇಂದ್ರ ಸರ್ಕಾರದ 60%, ರಾಜ್ಯ ಸರ್ಕಾರದ 40% ಎರಡು ಕೋಆರ್ಡಿನೇಷನ್ ಅಲ್ಲಿ ಒಂದು ಓಪನ್ ಆಗಿದೆ. ಇದು ತುಂಬಾ ಒಳ್ಳೆ ವಿಚಾರ. ಇದು ಕಾನ್ಸೆಪ್ಟ್ ಏನಂದ್ರೆ, ಒಂದು ಮಹಿಳೆಯರಿಗೆ ಒಂದು ಉದ್ಯೋಗ ಅವಕಾಶ ಕಲ್ಪಿಸಿಕೊಡ್ಲಿಕ್ಕೆ 5 ಜನ ಒಂದು ಸ್ವಸಹಾಯ ಸಂಘ ಓಪನ್ ಮಾಡ್ಕೊಂಡು ಅವ್ರು ಅಪ್ಲೈ ಮಾಡಿದ್ರು. ಇವರಿಗೆ ಮಳೆಗೆ ಫ್ರೀ ಆಗಿ ಕೊಡತ್ತು ಸರ್ಕಾರದಿಂದ. ಯಾವುದೇ ತರ ಬಾಡಿಗೆ ಇರಲ್ಲ, ಯಾವುದೇ ತರ ಅಡ್ವಾನ್ಸ್ ಇರಲ್ಲ. ಪ್ಲಸ್ ಅದಕ್ಕೆ ಏನು 15 ಲಕ್ಷ ವೆಚ್ಚದಲ್ಲಿ ಅವರಿಗೆ ಬೇಕಾದಂತ ಇನ್ಸ್ಟ್ರೂಮೆಂಟ್ಸ್, ಏನು ಫ್ರಿಡ್ಜ್ ಇರ್ಬೋದು, ಒಂದು ಕುಕಿಂಗ್ ಐಟಮ್ಸ್ ಇರ್ಬೋದು, ಒಂದು ಇಂಟೀರಿಯರ್ ಡೆಕೋರೇಷನ್ ಇರ್ಬೋದು, ಟೇಬಲ್ ಚೇರ್ಸ್, ಅದನ್ನೆಲ್ಲ ಒಂದು ಪ್ರೊವೈಡ್ ಮಾಡ್ಕೊಡ್ತಾರೆ ನಿರ್ಮಿತ ಕೇಂದ್ರ ವತಿಯಿಂದ. ಸೊ ಇನ್ನು ಮುಂದಿಂದು ಡೇ ಟು ಡೇ ಆಪರೇಷನ್ಸ್ ಎಲ್ಲ ಅವರು ಬಂಡವಾಳ ಹಾಕೊಂಡು ಅವ್ರು ಮಾಡ್ಕೊಂಡು, ಇದು ಮೇನ್ ಕಾನ್ಸೆಪ್ಟ್. ಮಹಿಳೆಯರು ಸಬಲೀಕರಣ ಆಗಲಿ ಅಂತ ಕಾನ್ಸೆಪ್ಟ್. ಹರಿಹರದಲ್ಲಿ ಎರಡನೇದು, ದಾವಣಗೆರೆ ಡಿಸ್ಟಿಕ್ ಅಲ್ಲಿ ಎರಡನೇದು, ದಾವಣಗೆರೆ ಅರುಣಾ ಟ್ಯಾಕ್ಸ್ ಎದುರುಗಡೆ ಫಸ್ಟ್ ಓಪನ್ ಆಗಿ ಒಂದು ಐತಿ ಕಡೆ. ಇದು ಹರಿಹರದಲ್ಲಿ ಎರಡನೇದು, ಡಿಸ್ಟಿಕ್ ಅಲ್ಲಿ ಎರಡೇ ಅಪ್ರೂವ್ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಓಪನ್ ಮಾಡ್ತಾರೆ. ಒಳ್ಳೆ ವಿಚಾರ. ಮಹಿಳೆಯರಿಗೆ ಒಂದು ಅವರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳಿಕ್ಕೆ ಒಂದು ಒಳ್ಳೆ ಅವಕಾಶ ಅವೆಲ್ಲ ಚೆನ್ನಾಗಿ ಮಾಡ್ಕೊಂಡು ಅಂತ ನಾನು ಕೇಳ್ಬೇಕು. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ.